ಇವತ್ತು ಅಕ್ಷಯ ತೃತೀಯ ದಿನ ಚಿನ್ನ ಕೊಳ್ಳೋದಕ್ಕಿಂತ ಯಾವ ಕೆಲಸ ಮಾಡಿದ್ರೆ ನಿಮ್ಗೆ ಅದೃಷ್ಟ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತೀನಿ. ಯಾವ್ದಾದ್ರೂ ಒಂದು ದಾನ ಮಾಡಿ ನಿಜವಾಗ್ಲೂ ನಿಮ್ಗೆ ಅದೃಷ್ಟ ಐಶ್ವರ್ಯ ಲಕ್ಷ್ಮಿ ಕೃಪೆನೂ ಪ್ರಾಪ್ತಿ ಆಗುತ್ತೆ. ಮೊದಲನೇದಾಗಿ ಬಡವರಿಗೆ ನೀರಿನಿಂದ ತುಂಬಿದ ಮಣ್ಣಿನ ಮಡಿಕೆನ ದಾನ ಮಾಡಿ, ಇದರಿಂದ ನಿಮ್ಗೆ ಐಶ್ವರ್ಯ ಅದೃಷ್ಟ ಪ್ರಾಪ್ತಿ ಆಗೋದ್ರ ಜೊತೆಗೆ ಪ್ರಾಣ ಭಯನೂ ಇರಲ್ವಂತೆ. ಬಡವರಿಗೆ ವಸ್ತ್ರದಾನ ಮಾಡಿ ಇದರಿಂದ ನಿಮ್ಗೆ ಐಶ್ವರ್ಯ ಬರೋದ್ರ ಜೊತೆಗೆ ಆರೋಗ್ಯನೂ ಪ್ರಾಪ್ತಿ ಆಗುತ್ತೆ. ಬಡವರಿಗೆ ಹಣ್ಣು ದಾನ ಮಾಡಿ ಫ್ರೆಂಡ್ಸ್, ನಿಮ್ಗೆ ಐಶ್ವರ್ಯ ಅದೃಷ್ಟ ಪುಣ್ಯ ಬರೋದ್ರ ಜೊತೆಗೆ ನಿಮ್ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಬರ್ತೀರಾ. ಬಡವರಿಗೆ ಯಾರಿಗೆ ಅನ್ನದ ಅವಶ್ಯಕತೆ ಇದೆ ಅವ್ರಿಗೆ ಅನ್ನದಾನ ಮಾಡಿ, ಅದರಿಂದ ನಿಮ್ಗೆ ಪುಣ್ಯ ಬರೋದ್ರ ಜೊತೆಗೆ ಐಶ್ವರ್ಯ ಬರೋದ್ರ ಜೊತೆಗೆ ನಿಮ್ಗೆ ಯಾವ ಜನ್ಮದಲ್ಲೂ ಅನ್ನದ ಕೊರತೆ ಇರಲ್ವಂತೆ. ಮಣ್ಣಿನ ಮಡಿಕೆಯಲ್ಲಿ ಮಜ್ಜಿಗೆನ ದಾನ ಮಾಡಿ ಫ್ರೆಂಡ್ಸ್, ಇದರಿಂದ ನಿಮ್ಗೆ ಐಶ್ವರ್ಯ ಬರೋದ್ರ ಜೊತೆಗೆ ವಿದ್ಯೆನೂ ಅಭಿವೃದ್ಧಿ ಆಗುತ್ತೆ. ಗೋಧಿನಾದ್ರೂ ಕಡಲೆಕಾಳಾದ್ರೂ ದಾನ ಮಾಡಿ ನಿಮ್ಗೆ ಅಕಾಲ ಮೃತ್ಯು ಬರಲ್ವಂತೆ. ಗೋವಿಗೆ ಪೂಜೆ ಮಾಡೋದ್ರ ಜೊತೆಗೆ ಅದಕ್ಕೆ ನೈವೇದ್ಯವಾಗಿ ಗೋಧಿ ಹೊಟ್ಟು ಬೆಲ್ಲ ಬಾಳೆಹಣ್ಣು ಸೇರಿಸಿ ನೈವೇದ್ಯವಾಗಿ ಗೋವಿಗೆ ಅಂದ್ರೆ ಹಸುಗೆ ಕೊಡಿ. ತಿನ್ಸೋದ್ರಿಂದ ನಿಮ್ಗೆ ಲಕ್ಷ್ಮೀ ದೇವಿ ಅನುಗ್ರಹ ನಿಜವಾಗ್ಲೂ ಸಿಗುತ್ತೆ. ಬಡವರಿಗೆ ಚಪ್ಪಲಿ ಬೀಸನ್ಗೆ ಛತ್ರಿ ದಾನ ಕೊಟ್ರೆ ನಿಮ್ಗೆ ನಿಮ್ಮ ಕುಟುಂಬದವರಿಗೆ ಅದೃಷ್ಟ ಐಶ್ವರ್ಯದ ಜೊತೆಗೆ ಸಂತೋಷನೂ ಪ್ರಾಪ್ತಿಯಾಗುತ್ತೆ. ಬಡವರಿಗೆ ಏನ್ ಬೇಕೋ ತಿಳಿದುಕೊಂಡು ಆ ವಸ್ತುನ ಅವ್ರಿಗೆ ದಾನ ಮಾಡಿ. ಅಟ್ಲೀಸ್ಟ್ 3 ರಿಂದ 5 ಜನ ಮುತ್ತೈದರಿಗೆ ಅರಿಶಿನ ಕುಂಕುಮ ಜೊತೆಗೆ ತಾಂಬೂಲ ಸೇರಿಸಿ ಕೊಡೋದ್ರಿಂದ ನಿಮ್ಗೆ ಸೌಭಾಗ್ಯ ಪ್ರಾಪ್ತಿ ಆಗುತ್ತೆ, ಸೌಭಾಗ್ಯ ವೃದ್ಧಿ ಆಗುತ್ತೆ.